ಅನು, ಮಗುನ ಆಶ್ರಮಕ್ಕೆ ಬಿಟ್ಟು ಬಂದ್ಯಾ? ಹಾಂ. ನಿನಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು ಅನು. ನೀನೇನೋ ಸಂತೋಷದಿಂದಲೇ ಮಗುನ ಕರ್ಕೊಂಡು ಬಂದೆ. ಆದರೆ ಏನು ಮಾಡೋದು ಶ್ಯಾಮ್? ಕೆಲವೊಂದನ್ನು ಪಡೆಯೋದಕ್ಕೆ ಅದೃಷ್ಟ ಇರಬೇಕು. ನಾನು ಈ ಅದೃಷ್ಟನೆಲ್ಲ ನಂಬ್ತಿರ್ಲಿಲ್ಲ. ಆದರೆ ಈಗ ಅದೃಷ್ಟ ಅನ್ನೋದು ಇರಬಹುದೇನೋ ಅಂತ ನಂಬಿಕೆ ಬರ್ತಿದೆ. ಹೋಗಲಿ ಬಿಡು ಅನು. ಬೇರೆಯವ್ರ ಮಕ್ಕಳಿಗೆ ನಾವ್ಯಾಕೆ ಆಸೆ ಪಡಬೇಕು? ನಿಜ, ನಂದೇ ನನಗೆ ದಕ್ತಿಲ್ಲ. ಇನ್ನು ಬೇರೆಯೊಬ್ಬರದ್ದು ದಕ್ಕುತ್ತಾ ಹೇಳು. ಮೊದಲೆಲ್ಲ ಮಗುನೇ ಬೇಡ ಅಂತಿದ್ದೋಳು ನನ್ನ ಮಗುಗಾಗಿ ಆಸೆ ಪಟ್ಟೆ. ಬೇರೆಯವ್ರ ಮಗು ಆದರೂ ಸರಿ ಸಾಕೋಣ ಅಂತ ಆಸೆ ಪಟ್ಟೆ. ಆದರೆ ಅದನ್ನು ನನ್ನಿಂದ ಪಡೆಯೋಕ್ಕಾಗಲಿಲ್ಲ. ಇದ್ರಲ್ಲಿ ನಿಂತಪ್ಪೇನಿದೆ ಅನು? ಅವನು ಯಾವನು ತಲೆ ಕೆಟ್ಟವನು ಮಗುನ ಕಿಡ್ನಾಪ್ ಮಾಡ್ದ. ನೀನೇನು ಮಾಡೋಕ್ಕಾಗತ್ತೆ? ಒಟ್ಟಿನಲ್ಲಿ ಯಾವುದೋ ಒಂದು ರೂಪದಲ್ಲಿ ನನ್ನ ಆಸೆ ಕಲ್ಲು ಬಿತ್ತ. ಅದಕ್ಕೆ ತಾನೇ ಅತ್ತೆ ಯಾವಾಗಲೂ ಹೇಳ್ತಾ ಇದ್ದಿತ್ತು, ಏನಾದರೂ ಪಡಿಬೇಕು ಅಂದರೆ ಹಣೆಯಲ್ಲಿ ಬರ್ತಿರ್ಬೇಕು ಅಂತ. ನಿಜ ಶ್ಯಾಮ್, ಅತ್ತೆ ಹೇಳಿದ ನಿಜ. ಅಂಥ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ತಿಲ್ಲ. ಹೋಗಲಿ ಬಿಡು ಅವನು. ಏನೋ ಒಟ್ಟಿನಲ್ಲೆಲ್ಲ ಸುಖಾಂತವಾಗಿ ಮುಗೀತಲ್ಲ. ಏನು ಮುಗೀತು ಏನು? ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ ಏನೊಂದು ಶುರುವಾಗತ್ತೆ. ಆ ಮಗು ಜೊತೆ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಬಿಟ್ಟಿದೆ ಶ್ಯಾಮ್. ಅವಳೇ ನನ್ನ ಮಗಳು ಅಂತ ಮನ್ಸಾರೆ ಅಂದ್ಕೊಂಡಿದ್ದೆ. ಬೇಡ ಅನು, ಇದೆಲ್ಲ ನಮ್ಗೆ ಯಾಕೆ ಬೇಕಾಗಿತ್ತು ಹೇಳು? ಒಂದೊಂದ್ಸಲ ನೀನು ತುಂಬ ದಿಢೀರ್ ನಿರ್ಧಾರಗಳನ್ನ ತೊಗೊಂಡ್ಬಿಡ್ತೀಯ. ನಾವೆಲ್ಲ ಅದಕ್ಕಿನ್ನೂ ಪ್ರಿಪೇರ್ ಆಗೇ ಇರೋದಿಲ್ಲ. ಏನು ಮಾಡೋದು ಶ್ಯಾಮ್? ದಟ್ಸ್ ಮೈ ನೇಚರ್. ನನಗೆ ಕಾಯೋಷ್ಟು ಪೇಷನ್ಸ್ ಇರಲ್ಲ. ಏನಾಗಬೇಕು ಅಂದ್ಕೊಳ್ತೀನೋ ಅದು ಆಗ್ಬಿಡ್ಬೇಕು ಅಷ್ಟೇ. ಓಕೆ ಓಕೆ, ಅಟ್ಲೀಸ್ಟ್ ಇನ್ಮೇಲಾದರೂ ಈ ರೀತಿ ದಿಢೀರ್ ನಿರ್ಧಾರಗಳನ್ನ ತಗೋಬೇಡ. ಏನೇ ಡಿಸೈಡ್ ಮಾಡೋದಾದರೂ ಇಬ್ಬರು ಸೇರಿ ಡಿಸೈಡ್ ಮಾಡೋಣ. ಓಕೆ? ಇಲ್ಲ ಶ್ಯಾಮ್, ನಾನು ಇನ್ನೊಂದು ನಿರ್ಧಾರನ ಈಗಾಗಲೇ ಮಾಡಿದ್ದೀನಿ. ಏನದು? ಅಂದರೆ ಅದು ಸಡನ್ ಡಿಸಿಷನ್ ಅಲ್ಲ. ಹಾಗೆ ತೊಗೊಂಡ್ರೂ ಆಗಲ್ಲ. ಮಿನಿಮಮ್ ಅಂದರೂ 6 ತಿಂಗಳು ಕಾಯಲೇಬೇಕು. ಸದ್ಯ ನೀನೆಲ್ಲಿ ಇನ್ನೊಂದು ಮಗು ನೋಡ್ಬಿಟ್ಟಿದ್ಯೋ ಅಂದ್ಕೊಂಡಿದ್ದೆ. ಇನ್ನು ಮುಂದೆ ಬೇರೆಯವ್ರ ಮಗು ವಿಚಾರ ನಮಗೆ ಬೇಡ. ನಮ್ಮ ಫ್ಯಾಮಿಲಿಲೇ ಯಾರ್ದಾದ್ರೂ. ಯಾರಿದ್ದಾರೆ ಅಂಥವ್ರು? ಅನನ್ಯ. ಹೌದು ಶ್ಯಾಮ್, ಶಿ ಈಸ್ ಕ್ಯಾರಿಂಗ್. 2.5 ತಿಂಗಳಾಗಿದೆ. ಅವಳ ಮಗುನ ನಾವೇ ಸಾಕಣ್ವಾ. ನಮ್ಮ ಮಗು ಥರ. ಅದು ಕೂಡ ನಮ್ಮ ಫ್ಯಾಮಿಲಿದೆ ಮಗು.